ಸಪ್ತಸಾಗರ ಗ್ರಾಮದಲ್ಲಿ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಅದ್ದೂರಿ ಸ್ವಾಗತ. ಗ್ರಾಮದಲ್ಲಿ ಮೆರವಣಿಗೆ. ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಜಿಲ್ಲಾದ್ಯಂತ ಆಯೋಜಿಸಿರುವ ಸಂವಿಧಾನ ಜಾಗೃತಿ ಜಾಥಾಕ್ಕೆ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದಲ್ಲಿ ಅದ್ದೂರಿಯಾಗಿ ಸ್ವಾಗತ ಕೋರಲಾಯಿತು. ಗ್ರಾಮಕ್ಕೆ ಬಂದ ಜಾಥಾರಥ ಸ್ವಾಗತಿಸಿದ ಗ್ರಾಮಸ್ಥರು, ಸಂವಿಧಾನ ಪ್ರೇಮಿಗಳು, ಅಧಿಕಾರಿಗಳು ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಪುಷ್ಪಾರ್ಚನೆ ಮಾಡಿದರು. ನಂತರ ಸುಮಾರು 2 ಕಿಲೋಮೀಟರ್ ದೂರದಿಂದ ಗ್ರಾಮಕ್ಕೆ ಜಾಥಾ ಮೆರವಣಿಗೆಯು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಹಾಗೂ ಸಂವಿಧಾನ ಜಾಗೃತಿ ಜಾಥಾ ಸಮಿತಿ ಸಂಘಟಕರಾದ ಸಚಿನ್ ಕಾಂಬ್ಳೆ, ಸಂತೋಷ್ ಗಸ್ತಿ, ದಿಲೀಪ್ ಕಾಂಬ್ಳೆ, ಸಂತೋಷ್ ಕುರ್ಣಿ ಇವರ ನೇತೃತ್ವದಲ್ಲಿ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಸಂಚರಿಸಿತು. ಮೆರವಣಿಗೆಯಲ್ಲಿ ಸರ್ಕಾರಿ ಶಾಲಾ ಮಕ್ಕಳು ವಿವಿಧ ವೇಷಭೂಷಣಗಳು ನೋಡುಗರ ಕಣ್ಮನ ಸೆಳೆದವು. ಈ ವೇಳೆ ಶಿಕ್ಷಕ ವೃಂದ, ಊರಿನ ಗಣ್ಯರು, ಮುಖಂಡರು, ಯುವಕರು ಪಾಲ್ಗೊಂಡಿದ್ದರು. ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು, ಮಹಿಳಾ ಸಂಘಟನೆಯವರು ಕುಂಭಮೇಳ ಹೊತ್ತು ಮೆರಗು ತಂದರು. ಶಿಕ್ಷಕರಾದ ಬಾಹುಬಲಿ ಸಂಕ್ರಾಟಿ ಸಂವಿಧಾನ ಪೀಠಿಕೆ ಪಠಿಸಿದರು. ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ
ನಲವತ್ತೊಂಬತ್ತನೇ ಇಸ್ವಿ ನವೆಂಬರ್ ತಿಂಗಳ 26ನೇ ತಾರೀಕಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ. ನಂತರ ಸಂವಿಧಾನ ಜಾಗೃತಿ ಜಾಥಾ ಸಮಿತಿಯವರು ಸಂವಿಧಾನ ಕುರಿತು ಹಮ್ಮಿಕೊಂಡ ಭಾಷಣ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು. ಸಂಘಟನೆಯ ಭಾಗದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಲಾಗಿದೆ. 2002ರಲ್ಲಿ 86ನೇ ತಿದ್ದುಪಡಿಯ ಮೂಲಕ 11ನೇ ಮೂಲಭೂತ ಕರ್ತವ್ಯವಾದ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಅಳವಡಿಸಲಾಗಿದೆ. ಮತ್ತು ಆಗಸ್ಟ್ 15ರಂದು ನಮ್ಮ ಭಾರತಕ್ಕೆ ಸ್ವತಂತ್ರ ದೊರೆಯಿತು. ಅಷ್ಟೇ ಅಲ್ಲದೆ ಎಲ್ಲರಿಗೂ ಗೊತ್ತಿರುವ ಸಂಗತಿ ಏನೆಂದರೆ 1947ರಲ್ಲಿ ಅದರ ಮುಂಚಿತವಾಗಿದ್ದರೂ ನಮ್ಮ ಭಾರತ ದೇಶವು ಬ್ರಿಟಿಷರ ಅಧೀನದಲ್ಲಿರುತ್ತಿತ್ತು. ಅದೇ ರೀತಿ 1947ರಲ್ಲಿ ಅದರ ಹಿಂದಿನ ಘಟ್ಟದಿಂದಲೂ ನಮ್ಮ ಭಾರತೀಯ ಜನರಿಗೆ ಒಂದು ಕನಸಿತ್ತು. ಅದೇನೆಂದರೆ ನಮ್ಮ ಭಾರತವನ್ನು ಸ್ವತಂತ್ರವಾಗಿರಿಸಬೇಕು ಮತ್ತು ಉತ್ತಮವಾದ ಸಂವಿಧಾನವನ್ನು ರಚಿಸಬೇಕೆಂಬುದು ಅವರ ಕನಸಾಗಿರುತ್ತದೆ. ಆದರೆ ಅದೇ ಸಂದರ್ಭದಲ್ಲಿ ಒಬ್ಬ ಬ್ರಿಟಿಷ್ ಅಧಿಕಾರಿಯು ಒಂದು ಮಾತನ್ನು ನುಡಿತಾನೆ. ಅದೇನೆಂದ್ರೆ ನಿಮ್ಮ ದೇಶಕ್ಕೆ ನಾವು ಸ್ವತಂತ್ರವನ್ನ ನೀಡ್ತೀವಿ, ಆದ್ರೆ ನಿಮ್ಮ ದೇಶದಲ್ಲಿರುವ ಸ್ವತಂತ್ರವನ್ನ ರಚಿಸಿಕೊಡಲು ಯೋಗ್ಯವಾದ ಮತ್ತು ಬುದ್ಧಿವಂತ ಅರಣ್ಯ ವ್ಯಕ್ತಿ ಯಾರು ಇಲ್ಲ ಅಂತ ಹೇಳಿದಾಗ ಆ ಮಾತನ್ನು ನಮ್ಮ ಭಾರತೀಯರು ಮನದಲ್ಲಿಟ್ಟುಕೊಂಡು ನಾವು ಸಂವಿಧಾನವನ್ನು ರಚನೆ ಮಾಡಲೇಬೇಕಂತ ಹೇಳಿ ಮುಂದಾಗ್ತಾರೆ. ಸಂವಿಧಾನ ಅಂದ್ರೆ ಏನು? ಭಾರತ ಪ್ರಜೆಗಳು ಆಳುವ ಶಾಸಕಾಂಗ, ಜನರಿಗೋಸ್ಕರ ಕಾರ್ಯವನ್ನು ನಿರ್ವಹಿಸುವ ಕಾರ್ಯಾಂಗ, ನ್ಯಾಯ ನಿರ್ಣಯವನ್ನು ಒದಗಿಸುವುದು ನ್ಯಾಯಾಂಗ, ಹೀಗೆ ಪ್ರತಿಯೊಂದು ಹೇಗಿರಬೇಕು. ಭಾರತದ ಸ್ವಾತಂತ್ರ್ಯದ ನಂತರ ಅದನ್ನು ಮುನ್ನಡೆಸಲು ಬಲವಾದ ಆರ್ಥಿಕ ಮತ್ತು ಕಾನೂನಿನ ವ್ಯವಸ್ಥೆಯ ಕೊರತೆ ಎದ್ದು ಕಾಣುತ್ತಿತ್ತು. ಇದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆಯಾದದ್ದೇ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನವು ವಿಶ್ವಕ್ಕೆ ಮಾದರಿಯಾಗಬಹುದು ಎಂದು ಯಾರೂ ಊಹಿಸಿರಲಿಲ್ಲ. ಆದರೂ ನಮ್ಮ ಸಂವಿಧಾನ ಬೃಹತ್ವಾಗಿ ವಿಶ್ವಕ್ಕೆ ಮಾದರಿಯಾಗಿ ಇಂದು ನಿಂತಿದೆ. ನಮ್ಮ ಸಂವಿಧಾನದಲ್ಲಿ ಪೀಠಿಕೆಯಲ್ಲಿ ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ, ವಿಚಾರ, ಅಭಿವ್ಯಕ್ತಿ, ಧರ್ಮಶ್ರದ್ಧೆ, ಉಪಾಸನಾ ಸ್ವಾತಂತ್ರ್ಯ ಹಾಗೂ ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡಲು ಶ್ರಮಿಸುವ ಏಕೈಕ ಒಂದೇ ಒಂದು ವ್ಯವಸ್ಥೆ ಎಂದರೆ ಅದು ನಮ್ಮ ಸಂವಿಧಾನವಾಗಿದೆ. 47 ಆಗಸ್ಟ್ 15ರಂದು ಸ್ವತಂತ್ರ ದೊರೆತಿದ್ದು ಇದಕ್ಕಿಂತ ಹಿಂದಿನ ಕಾಲದ ಮುಂಚೆ ಬ್ರಿಟಿಷರ ಅಧೀನದಲ್ಲಿತ್ತು. ಬ್ರಿಟಿಷರ ಅಧೀನದಿಂದ ಭಾರತದ ಒಂದು ಕನಸನ್ನು ಪಡೆದು ಆ ಕನಸು ಏನೆಂದರೆ ನಾವು ನಮ್ಮ ಭಾರತೀಯರು ಸ್ವತಂತ್ರವನ್ನು ಪಡೆದು ತಮ್ಮದೇ ಆದ ಒಂದು ಉತ್ತಮ ಸಂವಿಧಾನವನ್ನು ರಚಿಸುವುದಾಗಿದೆ. ಆ ಸಂವಿಧಾನವನ್ನು ರಚಿಸುವ ಕನಸನ್ನು ಕಂಡಾಗ ಒಂದು ಬ್ರಿಟಿಷ್ ಅಧಿಕಾರಿ ಒಂದು ಮಾತನ್ನ ಹೇಳ್ತಾನು, ನಾವು ಸ್ವತಂತ್ರವನ್ನು ನೀಡ್ತೀವಿ, ಆದರೆ ನೀವು ಉತ್ತಮವಾದ ಸಂವಿಧಾನ ನಿಮ್ಮ ದೇಶಕ್ಕೆ ರಚಿಸುವುದಕ್ಕೆ ಅಂತ ಯೋಗ್ಯ ಮತ್ತು ಬುದ್ಧಿವಂತ ನಾಯಕ ನಿಮ್ಮ ದೇಶದಲ್ಲಿ ಯಾರು ಇಲ್ಲ ಅಂತ ಹೇಳಿದಾಗ ಅದನ್ನ ಒಂದು ಮನದಲ್ಲಿ ಇಟ್ಕೊಂಡು ನಮ್ಮ ಭಾರತೀಯ ಮಹಾನ್ ನಾಯಕರು ಸಂವಿಧಾನ ರಚನೆಗೆ ಮುಂದಾಗ್ತಾರೆ. ಸಂವಿಧಾನ ಅಂದ್ರೆ ಭಾರತ ಪ್ರಜೆಗಳನ್ನು ಆಳುವ ಶಾಸಕಾಂಗ, ಜನರಿಗೋಸ್ಕರ ನಿರ್ವಹಿಸುವ ಕಾರ್ಯಾಂಗ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಾನತೆ ಪ್ರತಿಮೆ ಸ್ಮಾರಕದ ಶಂಕುಸ್ಥಾಪನೆ. ಅಮೆರಿಕ ಕೇರಳವ ಮಾಡಿಕೊಳ್ಳಲಾಗಿದೆ. ನಮ್ಮ ಭಾರತ ಸಂವಿಧಾನವು
ಬರ್ರಿ ಸ್ಟಾರ್ಟ್ ಮಾಡಿ. ಅಂಡರ್ಲೈನ್ ಮಾಡಿದ ನಂತರ ಪ್ರಬಂಧದ ವಿಷಯ ಯಾವ ಐತಿ ಅನ್ನೋದು ಆ ವಿಷಯ ಬರೆದ ನಂತರ ಈ ವಿಷಯ ಯಾವ ರೀತಿ ಇದೆ ಅನ್ನೋದು ಆ ಪ್ರಕಾರ ಪ್ರಬಂಧದ ವಿಷಯ ಮಂಡನೆ ಮಾಡಿ. ಆಮೇಲೆ ಕೇಳಬೇಡಿ, ಮಾತಾಡಬೇಡಿ, ಸೇವ್ ಮಾಡ್ಕೊಂಡಿರ್ತಾರೆ. ಇದೆಲ್ಲ ಪೇಪರ್ನಾಗ ಸಣ್ಣ ಕೊಡೋದು. ಈ ಸಂದರ್ಭದಲ್ಲಿ ಸಮಾಜ ಕಲ್ಯಾಣ ಇಲಾಖಾ ಅಧಿಕಾರಿ ಬಸವರಾಜ್ ಯಾದವಾಡ್ ಅವರನ್ನು ಸತ್ಕರಿಸಲಾಯಿತು. ಈ ಸಮಯದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ಹನಗಂಡಿ, ಉಪಾಧ್ಯಕ್ಷ ರಾಜಶ್ರೀ ತೇಲಿ, ಹಿರಿಯರಾದ ಅಪ್ಪಾಸಾಬ್ ನಾಡಗೌಡ್ ಪಾಟೀಲ್, ಅಶೋಕ್ ಐಗ್ಳಿ, ಮಹೇಂದ್ರ ಸುಲಾರೆ, ಅಪ್ಪಾಸಾಬ್ ಕಾಂಬ್ಳೆ, ಬಾಳು ಸುಲಾರೆ, ಪರಶುರಾಮ್ ಕೋಳೇಕರ್, ರಾಮು ಪೂಜೇರಿ, ಹಾರೂನ್ ಮುಲ್ಲಾ, ಗ್ರಾಮ ಲೆಕ್ಕಾಧಿಕಾರಿ ಅಶೋಕ್ ಕೋಗಿಲೆ, ಪಶು ವೈದ್ಯರಾದ ರಮೇಶ್ ಬಸ್ಗೌಡರ್, ಯಲ್ಲಪ್ಪ ಕಾಂಬ್ಳೆ, ಸದಸ್ಯರಾದ ಸುರೇಖಾ ಸುಲಾರೆ, ರಮೇಶ್ ಕಾಂಬ್ಳೆ, ರಮೇಶ್ ತರಾಳ್, ಶ್ರೀಶೈಲ್ ಹವಾಲ್ದಾರ್, ವಿಜಯ್ ಕಾಂಬ್ಳೆ, ಮುಖ್ಯೋಪಾಧ್ಯಾಯರಾದ ಸಿಕೆ ಲಮಾಣಿ, ಡಿಬಿ ನದಾಫ್, ಮಹಂತೇಶ್ ಗೂಳಪ್ನವರ್, ಬಿಎ ಸನದಿ, ಆರ್ಎಂ ಪಾಟೀಲ್ ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಪಂಚ್ ನ್ಯೂಸ್ಗಾಗಿ ಸಪ್ತಸಾಗರದಿಂದ ಸಚಿನ್ ಕಾಂಬ್ಳೆ.